ಅದಕ್ಕೆ ಅದು ಯಾರೋ ಚೇತನ್ ಅಂತ ಯಾರೋ ನಟ ಅವ್ರು ಯಾರೋ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಈಗ ನನ್ನ ಪ್ರಕಾರ ಇಗ್ನೋರಬಲ್ ಫೆಲೋಸ್ ಆದರೂ ಮಾತಾಡ್ತೀರಿ, ಸ್ಟಿಲ್ ಇರಲಿ ಪರವಾಗಿಲ್ಲ, ಅವ್ರದ್ದು ಹಕ್ಕಿದೆ, ಅವ್ರು ಮಾತಾಡಲೇಬೇಕಾರೆ. ಏನೀಗದು ಮುಸ್ಲಿಂ ಧರ್ಮನೇ ಬೇಡ, ಕ್ರೈಸ್ತಾಗ ತಗೊಂಬಂದು ಸ್ಟಾರ್ಟ್ ಮಾಡಿದ್ದೆ ಬೇಡ, ಏನು ಅದು ವೈದಿಕ ಬ್ರಹ್ಮಣ್ಯದ ಇದು ಈ ಕೆಲವು ಪದಗಳನ್ನು ಕೆಲವರು ಹಿಡ್ಕೊಂಬಿಟ್ಟಿರ್ತಾರೆ, ಕೆಲವರು ಓನರ್ಶಿಪ್ ತಗೊಂಡಿರ್ತಾರೆ ಅದಕ್ಕೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅದನ್ನೇ ಹಿಡ್ಕೊಂಡು ಹೋಗ್ತಿರ್ತಾರೆ. ಪದೇ ಪದೇ ಈ ಕೆಲಸವೇ ಇಲ್ಲ, ಬೇರೆ ಗತಿಗೆ ಹೋಗಲ್ಲ. ತಂದಾಕ ಓಕೆ, ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದು ಬಂದವನಿಗೆ ಇಲ್ಲಿನ ಗಂಧ ಗಾಳಿ ಗೊತ್ತಿಲ್ಲ, ಹೌದಾ? ಅವ್ರು ಅಮೆರಿಕಲ್ಲಿ ಹುಟ್ಟಿರೋದಾ? ಅವಲ್ಲಿ ಹುಟ್ಟಿರೋ ಸರ್. ಅಂದ್ರೆ ಇಂಡಿಯಾನವ್ರು ಅಲ್ವಾ ಅವರು? ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅಲ್ಲಿದೆ ಇರೋ ಸರ್. ಏಯ್, ಯಾರ ಹತ್ರ ಇದೆ ದಾಖಲೆ? ಯಾರು ಹುಟ್ಟಿದ್ರು ಸಿಟಿಸನ್ ಎಲ್ಲಿ ಪ್ರಜೆ? ಅಲ್ಲಿದೆ ಅಂತ ಅಲ್ಲಿ ಪ್ರಜೆ ಆದ್ಮೇಲೆ ಇಂಡಿಯಾ ಮೇಲೆ ಮಾತಾಡ್ಬೇಡ ಅಂತ ಹೇಳ್ಬೇಕು. ಬೇಕಾದ್ರೆ ಅಮೆರಿಕಕ್ಕೆ ಹೋಗಿ ಮಾತಾಡೋ ಅನ್ಬೇಕು ಅವಾಗ. ಇಲ್ಲ ಇದ್ಕೊಂಡು ಮಾತಾಡಬಾರ್ದು, ಇಲ್ಲಿ ಮಾತಾಡ್ಬೇಡ ಅನ್ಬೇಕು, ನಾನು ಕೇಸ್ ಹಾಕ್ರಿ ಹಂಗಾರೆ. ಇಲ್ಲಿದ್ದು ಮಾತಾಡ್ಬೇಡ, ಅಮೆರಿಕದಲ್ಲಿ ಹೋಗಿ ಮಾತಾಡ್ಕೋಬೋದು ಬೇಕಾರೆ. ಇಲ್ಲೇನು ಮಾತಾಡೋದು ನೀವು? ನಿಮ್ಗೇನು ಕೆಲಸ? ನೆಟ್ಟಿಗೆ ದೇಶದ ಪ್ರಜೆ ಆಗಕ್ಕೆ ಯೋಗ್ಯತೆ ಇಲ್ಲ ಅನ್ನೋದಾದ್ರೆ ಅಲ್ಲಿ ಮಾತಾಡಬೇಡಿ ಅನ್ನೋದು. ನನ್ನ ಪೂರ್ವಜರೆಲ್ಲ ಇಲ್ಲೇ ಇರೋ ಅಂತ. ಯಾರು ಇರ್ಲಪ್ಪ, ನಿಂದೇಳೆ ಆ ಕತೆ ಅನ್ಬೇಕು, ಪೂರ್ವಜರಾಗ್ಬಿಟ್ರೆ. ಅದಕ್ಕೇನೀಗ NRI ಸ್ಟೇಟಸಲ್ಲಿ OCI ಅಲ್ಲಿ ಓವರ್ಸೀಸ್ ಇಂಡಿಯನ್ ಇದರಲ್ಲಿ ಒಂದು ಕಾರ್ಡ್ ಬಂದ್ಬಿಟ್ಟು ಇಷ್ಟು ಆಟ ಆಡ್ತಿದ್ರಲ್ಲ, ಯಾವ್ದಾದ್ರು ದೇಶದಲ್ಲಿ ಇದಕ್ಕೆ ಬಿಡ್ತಿದ್ರ? ಅಂಥವ್ರು ಇದ್ದಿದ್ರೆ ದೇಶದ ಪೌರತ್ವಕ್ಕೆ ಅರ್ಜಿ ಹಾಕ್ಬೇಕಾಗಿತ್ರಿ. ಆ ಪೌರತ್ವ ಬಿಟ್ಟು ಈ ದೇಶಕ್ಕೆ ಅರ್ಜಿ ಹಾಕ್ಬೇಕಾಗಿತ್ತು ಪೌರತ್ವಕ್ಕೆ. ಅಂಥವ್ರು ತಾವ್ಯಾರು, ಎಲ್ಲಿಂದ ಬಂದಿದ್ದೀವಿ, ಯಾವ ಧರ್ಮದ ಮೂಲಗಳಿಂದ ನಾವು ನಮ್ಮ ಈ ಸಂಪ್ರದಾಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ ಅನ್ನೋ ಸ್ಪಷ್ಟ ಅರಿವಿರುತ್ತೆ. ಯಾವ ನಾಲ್ಗೆ ಉದ್ದ ಮಾಡ್ಕೊಂಡು ಮಾತಾಡಿದ್ದನ್ನು ಕೇಳ್ಕೊಂಡು ಯಾವನೋ ಅಲ್ಲಿ ಬೆಳಗ್ಗೆ ತಿರುಗಿದಾಗಲ್ಲ. ಅದಕ್ಕೆ ಅದರದೇ ಆದಂಥ ಒಂದಿಷ್ಟು ಮೌಲ್ಯ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.